ನಮಸ್ಕಾರಮ್ಮ. ನಮಸ್ಕಾರ ಸರ್, ಇವತ್ತು ನಾವು ಗಂಟಾನುಗಟ್ಟಲೆ ಮನಮೋಹನ್ ಸಿಂಗ್ ಅವರ ಸಾಧನೆಯ ಬಗ್ಗೆ, ಅವ್ರು ತಂದಂಥ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ, ಇನ್ನೂ ಮಾತಾಡಬೇಕು ಅಂತ. ಯಾಕಂದರೆ ಹಲವಾರು ಯೋಜನೆಗಳು ಭಾರತದ ಆರ್ಥಿಕತೆಯನ್ನು ಪ್ರಬಲ ಮಾಡೋದ್ರಲ್ಲಿ, ಸದೃಢ ಮಾಡೋದ್ರಲ್ಲಿ ಅವರ ಪಾತ್ರ ಅಪಾರ ಇತ್ತು. ಅವರ ಕಾರ್ಯವೈಖರಿಯ ಬಗ್ಗೆ ನಿಮಗೇನು ಅನಿಸ್ತಾ ಇತ್ತು ಅಂತ ಸರ್? ಪದ್ಮವಿಭೂಷಣ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಇಡೀ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ತಾಯಿ ಭಾರತಾಂಬೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯನಾಗಿದ್ದಂಥವನು. ಅವ್ರ ಜೊತೆ ಕೆಲಸ ಮಾಡುವಂಥ, ಅವನ ಹತ್ತಿರದಿಂದ ಕಾಣುವಂಥ, ಮಾತನಾಡುವಂಥ ಒಂದು ಸೌಭಾಗ್ಯ ನನ್ನದಾಗಿತ್ತು. ಹಾಗಾಗಿ ಸರಳ ಸಾಕಾರ ಮೂರ್ತಿ ಎನಿಸಿದಂಥ ಮನಮೋಹನ್ ಸಿಂಗ್ರವರು ವಿಧಿ ಯಾವ ರೀತಿ ಹೋಗ್ತದೆ ಅಂದರೆ, ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅಂಥೇಳಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ನಿರ್ಣಯ ಮಾಡಿದ್ರು ಕೂಡ ಸೋನಿಯಾ ಗಾಂಧಿಯವರು ಅದನ್ನು ನಯವಾಗಿ ತಿರಸ್ಕರಿಸಿ ಬೇಡಿ ಇವತ್ತಿನ ದಿವಸಕ್ಕೆ, ಯಾಕೆ ಅಂದರೆ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತಂದರೆ ಮನಮೋಹನ್ ಸಿಂಗ್ ಅಂತಂತೇಳಿ ಅವರು ಮನಮೋಹನ್ ಸಿಂಗ್ನವರ ಹೆಸರನ್ನು ಶಿಫಾರಸು ಮಾಡಿ ಅವತ್ತು ಪ್ರಧಾನಮಂತ್ರಿಗಳಂತ ಮಾಡಿದ್ರು. ಯಾಕೆಂದರೆ ಆವತ್ತಿನ ದಿವಸಕ್ಕೆ ಇಡೀ ಜಗತ್ತು ಆರ್ಥಿಕ ಜರ್ಜರಿತವಾಗಿ ಬಹಳ ನೋವನ್ನು ಅನುಭವಿಸ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಆರ್ಥಿಕ ತಜ್ಞ, ಸ್ವತಃ RBI ಗವರ್ನರ್ ಕೂಡ ಆಗಿದ್ದಂಥ, ಆರ್ಥಿಕ ಮಂತ್ರಿಯೂ ಆಗಿದ್ದಂಥ ಕೇಂದ್ರದಲ್ಲಿ ಅವರ ಸೇವೆ ಅನುಭವ ನಮಗೆ ಬೇಕು ಅಂತಕ್ಕಂಥದ್ದನ್ನು ಮನಗಂಡು ಸೋನಿಯಾ ಗಾಂಧಿಯವರು ಅವತ್ತು ಮನಮೋಹನ್ ಸಿಂಗ್ನವರನ್ನ ಪ್ರಧಾನಿ ಮಂತ್ರಿ ಸ್ಥಾನಕ್ಕೆ ಶಿಫಾರಸು ಮಾಡಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕೊಟ್ಟಂಥ ಅವಕಾಶವನ್ನು ಅತ್ಯಂತ ಸಮರ್ಥವಾಗಿ ಮನಮೋಹನ್ ಸಿಂಗ್ ಅವರು ಪ್ರಯೋಗ ಮಾಡಿದ್ರು. ಯಾಕೆಂದರೆ ಇಡೀ ಜಗತ್ತು ಅವತ್ತು ಅಮೆರಿಕಾ ದೇಶ, ಜಗತ್ತಿನಲ್ಲೇ ದೊಡ್ಡಣ್ಣ ಎನಿಸ್ಕೊಂಡಂಥ, ಆರ್ಥಿಕವಾಗಿಯೂ ಕೂಡ ಬಲವಾಗಿರ್ತಕ್ಕಂಥ ಅಮೆರಿಕ ದೇಶ, ಅದು ಕೂಡ ಆರ್ಥಿಕ ಜರ್ಜರಿತಕ್ಕೆ ಕಾರಣ ಆಗಿಬಿಟ್ಟಿತ್ತು. ಹಾಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ವಹಿಸ್ಕೊಂಡ ಮೇಲೆ ಅವರು ನಿರ್ವಹಿಸಿದ್ದು ಭಾರತ ಆರ್ಥಿಕ ಜರ್ಜರಿತಕ್ಕೆ ಸಿಗದ ಹಾಗೆ, ಸಿಲುಕದ ಹಾಗೆ ನೋಡಿಕೊಂಡ್ರು. ಇಡೀ ಜಗತ್ತಿನಲ್ಲಿ ಅದು ಟಚ್ ಕೂಡ ಮಾಡಲಿಕ್ಕಾಗಲ್ಲ ಜರ್ಜರಿತ ಭಾರತವನ್ನು. ಆ ರೀತಿಯಲ್ಲಿ ತಮ್ಮ ಅನುಭವವನ್ನು ಅವರು ಉಪಯೋಗ ಮಾಡಿ ಭಾರತಕ್ಕೆ ಒಂದು ಸ್ಥಿರವಾದ ಆರ್ಥಿಕ ನೀತಿಯನ್ನು ಕೊಟ್ಟಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ವ್ಯಾಟ್, ವ್ಯಾಲ್ಯೂ ಬೇಸ್ಡ್ ಟ್ಯಾಕ್ಸ್, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಿಂದ ಸೋರಿ ಹೋಗ್ತಾ ಇದ್ದಂಥ ಟ್ಯಾಕ್ಸ್ ನಮ್ಮ ಜೊತೆ ನಿಲ್ಲುವಂಥ ಕೆಲಸ ಆಯಿತು. ಹಾಗಾಗಿ ವ್ಯಾಟ್ನಿಂದ ಭಾಳ ಇದಾಯಿತು. ಮತ್ತು ನಮ್ಮ JDS 10.5 ಅವ್ರ ಕಾಲದಲ್ಲಿ. ಹಾಗಾಗಿ ಅವರು ದೊಡ್ಡ ಆರ್ಥಿಕ ತಜ್ಞ ಜಗತ್ತಿನಲ್ಲಿ. ಅಂಥವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಕೊಟ್ಟರು. ಅದರಲ್ಲಿ ವ್ಯಾಟ್ ಒಂದಾದರೆ, ಇನ್ನೊಂದು RTI, ರೈಟ್ ಟು ಇನ್ಫಾರ್ಮೇಷನ್, ಆಡಳಿತ ಪಾರದರ್ಶಕವಾಗಿರಬೇಕು ಅಂತಂತೇಳಿ, ಭ್ರಷ್ಟಾಚಾರ ರಹಿತವಾಗಿರಬೇಕು ಅಂತಂತೇಳಿ ರೈಟ್ ಟು ಇನ್ಫಾರ್ಮೇಷನ್ ಕಾನೂನನ್ನು ಜಾರಿ ಮಾಡಿದಂಥವು. ಅದ್ರ ಜೊತೆಗೆ ರೈಟ್ ಟು ಎಜುಕೇಷನ್. ಅವ್ರು ಹೇಳ್ತಾ ಇದ್ರು, ನಾನು ಇಷ್ಟೊಂದು ಎತ್ತರಕ್ಕೆ ನಾನು ಬೆಳಿಬೇಕು ಅಂತ ಅಂದರೆ ನನಗೆ ಸಮಾಜ ಮತ್ತು ಸರ್ಕಾರ ಕೊಟ್ಟಂಥ ಶಿಕ್ಷಣ, ಆ ಶಿಕ್ಷಣದಿಂದಲೇ ನಾನು ಇಷ್ಟೊತ್ತಿಗೆ ಬೆಳೆದಿರೋದ್ರಿಂದ ನಮ್ಮ ದೇಶದ ಪ್ರತಿಯೊಂದು ಮಗುವೂ ಕೂಡ ಶಿಕ್ಷಣ ಪಡೆಯಲೇಬೇಕು, ಎತ್ತರಕ್ಕೆ ಬೆಳೆಯಲೇಬೇಕು,
ಸತ್ಪ್ರಜೆಯಾಗಿ ಆಗಲೇಬೇಕು ಅಂತಕ್ಕಂಥ ಅವರ ಛಲ, ರೈಟ್ ಟು ಎಜುಕೇಷನ್, ಮಗು ಶಿಕ್ಷಣದ ಹಕ್ಕನ್ನು ಪಡೀಲೇಬೇಕು, ಶಿಕ್ಷಣದ ವಂಚಿತ ಆಗಬಾರ್ದು, ನೇಬರ್ಹುಡ್, ಆ ಮಗುವಿಗೆ ತಾನಿರೋ ಸ್ಥಳದಲ್ಲೇ ಎಲ್ಲ ರೀತಿಯದ್ದು ಕೂಡ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಆಯಿತು. ಹಾಗಾಗಿ ರೈಟ್ ಟು ಎಜುಕೇಷನ್ ಆದಮೇಲೆ, ರೈಟ್ ಟು ಇನ್ಫಾರ್ಮೇಷನ್ ಆದಮೇಲೆ, ರೈಟ್ ಟು ಫುಡ್, ಯಾರೂ ಕೂಡ ಹಸಿವಿನಿಂದ ನರಳಬಾರದು ಅಂತಂತೇಳಿ ರೈಟ್ ಟು ಫುಡ್ ಅದನ್ನು ಕೊಟ್ಟಂಥವ್ರು. ಹೀಗೆ ಹಲವಾರು ರೀತಿಯಲ್ಲಿ ಹಲವು ವಿಧದ ಕಾರ್ಯಕಾರಿಗಳನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ನಮ್ಮ ಮನಮೋಹನ್ ಸಿಂಗ್ ಅವರು. ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ನಮ್ಮ ಜೊತೆಗೆ ಇದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಮನಮೋಹನ್ ಸಿಂಗ್ದವರು ಭಾಳ ಮೌನಿ ಬಾಬಾ ಅಂತಿದ್ರು ಅವರಿಗೆ. ಅಲ್ಲ, ನಮ್ಮಲ್ಲಿ ಒಂದು ಇದಿದೆ, ಮೌನವೇ ಆಭರಣ, ಮೌನವೇ ಆಭರಣ ನಮಗೆ. ಹಾಗಾಗಿ ಅವರು ಮೌನಿಯಾಗಿದ್ದರೂ ಕೂಡ ಕೆಲಸದಲ್ಲಿ ಭಾಳ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು. ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಈಗಿನಂತೆ ಎಲ್ಲರೂ ಮಾತಾಡ್ತೀವಿ, ಬಟ್ ಮನಮೋಹನ್ ಸಿಂಗ್ ಅವರು ಹೆಚ್ಚು ಸಮಯ ಕೆಲಸಕ್ಕೆ ಕೊಡ್ತಾ ಇದ್ರು ಹೊರತು ಮಾತು ಕೊಡ್ತಾ ಇರಲಿಲ್ಲ. ಹಾಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇವತ್ತು ಆಧುನಿಕ ಭಾರತವನ್ನು ಇನ್ನೂ ಆಧುನಿಕವಾಗಿ ಕಟ್ಟುವಲ್ಲಿ ಮತ್ತು ಝೋನ್ಗಳು, ಎಕನಾಮಿಕ್ ಝೋನ್, ಬೇರೆ ಬೇರೆ ದೇಶಗಳಿಂದ ಜನರು ಬಂದು ಕೈಗಾರಿಕೋದ್ಯಮಗಳು ಭಾರತದಲ್ಲಿ ಹಣ ಹೂಡುವಿಕೆಗೆ ಎಕನಾಮಿಕ್ ಝೋನ್ ಮಾಡಿದ್ರು. ಆ ಎಕನಾಮಿಕ್ ಝೋನಿಂದ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ದೇಶ ವಿದೇಶಗಳಿಂದ ಇಲ್ಲಿ ಹಣ ಹೂಡೋದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಅವರು ಮಾಡಿಕೊಟ್ರು. ಹಾಗಾಗಿ ಒಂದಲ್ಲ ಎರಡಲ್ಲ 10 ಕಾರ್ಯಕ್ರಮಗಳನ್ನು ನರೇಗಾ ಕಾರ್ಯಕ್ರಮ ಬಹುಶಃ ನಮ್ಮ ಹೊಟ್ಟೆಗೂ ಕೂಡ ಆಯಿತು, ಅದರಿಂದ ಅಭಿವೃದ್ಧಿನೂ ಕೂಡ ಆಯಿತು. ನಮ್ಮ ಹಳ್ಳಿಗಾಡಿನಲ್ಲಿ 100 ದಿವಸ ಕಡ್ಡಾಯ ಒಬ್ಬ ವ್ಯಕ್ತಿಗೆ ಕೊಡಲೇಬೇಕು, ಅವನು ನಿರುದ್ಯೋಗದಿಂದ ಇರಬಾರ್ದು, ತನ್ಮೂಲಕ ಹಸಿಕೊಂಡು ಇರಬಾರ್ದು ಅಂತಂತೇಳಿ ಈಗ ಅದನ್ನು 150 ದಿವಸ ಮಾಡಿದ್ದಾರೆ. 150 ದಿವಸ ಮಾಡಿದ್ದಾರೆ. ಸಣ್ಣ ಕೆರೆಗಳು, ಸಣ್ಣ ರಸ್ತೆಗಳು, ನಮ್ಮ ಹೊಲ ಗದ್ದೆಗಳಿಗೆ ಹೋಗಿ ರಸ್ತೆಗಳು, ಗಾಡಿ ರಸ್ತೆಗಳು, ಇವೆಲ್ಲವನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅದ್ರ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ಕೊಡೋದ್ರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಯನ್ನು ಕೂಡ ಆರ್ಥಿಕವಾಗಿ ಬಲಪಡಿಸಿದ್ರು. ಆಮೇಲೆ ನರೇಗಾ ಆಯಿತು. ಹೀಗೆ ಹಲವಾರು ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಂಥವ್ರು. ಇನ್ನು ನಮ್ಮ ನಗರ ಪ್ರದೇಶದಲ್ಲೂ ಕೂಡ ನಗರಾಭಿವೃದ್ಧಿ ಆಗಬೇಕು ಅಂತಂತೇಳಿ ಮೈಸೂರು ಮತ್ತು ಬೆಂಗಳೂರಿಗೆ 25,000 ಕೋಟಿ ರೂಪಾಯಿ ಕೊಟ್ಟರು. 25 ನರ್ಮ್ ಯೋಜನೆ, ನಗರೋತ್ಥಾನ ಯೋಜನೆ, ನರ್ಮ್ ಯೋಜನೆಯಲ್ಲಿ 25,000 ಕೊಟ್ಟರು. ಆದರೆ ಅಂದು ಇದ್ದಂಥ ರಾಜ್ಯ ಸರ್ಕಾರಗಳು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೇ ಇಲ್ಲ. ಬಟ್ ಅದೇನೇ ಇರಲಿ, ಹಲವಾರು ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಂಡು ಅದನ್ನು ದೇಶವನ್ನು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಶ್ರಮಿಸಿದಂಥ ಕೀರ್ತಿ ಪುರುಷ ಅವರು ನಮ್ಮ ಮನಮೋಹನ್ ಸಿಂಗ್. ಸರ್, ಇವತ್ತಿಗೂ ಮನಮೋಹನ್ ಸಿಂಗ್ ಅವರನ್ನು ನಾವು ನೋಡಿದಾಗ ಮಾತು ತೀರಾ ಕಮ್ಮಿ, ಯಾವಾಗಲೂ ಹಸನ್ಮುಖೆ. ನಾವು ಈ ಕ್ಷಣಕ್ಕೂ ಅವ್ರ ಮುಖವನ್ನು ನೆನಪಿಸಿಕೊಂಡಾಗ ಚಿಕ್ಕದಾದಂಥ ಒಂದು ನಗು ಅವ್ರ ಮುಖದಲ್ಲಿ ಇರ್ತಾ ಇದ್ದಿದ್ದು. ಯಾರೇ ಜರಿದ್ರು, ಯಾರೇ ಟೀಕೆಗಳನ್ನು ಮಾಡಿದ್ರು ಯಾವುದ್ರ ಬಗ್ಗೆ ಯೋಚಿಸಿದವರಲ್ಲ. ಕೆಲಸಗಳ ಮುಖಾಂತರವಾಗಿ ಉತ್ತರವನ್ನು ಕೊಡಬೇಕು ಅಂತ ಸರಳತೆಯಲ್ಲಿಯೇ ಜೀವನವನ್ನು ಮಾಡಿದವರು. ಇವತ್ತಿನ ರಾಜಕಾರಣಿಗಳಿಗೆ ಯಾವ ರೀತಿಯಾಗಿ ಮಾದರಿ ಆಗಿದ್ದಾರೆ ಅಂತ ಅನಿಸುತ್ತೆ? ಇವತ್ತಿನ ರಾಜಕಾರಣಿಗಳು ಅವರಿಂದ ತಿಳ್ಕೊಳ್ಬೇಕಾಗಿದ್ದು ಅಥವಾ ಅವರಿಂದ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗಿದ್ದು ಏನು ಅಂತ ಅನ್ಸುತ್ತೆ ಸರ್ ನಿಮಗೆ? ಅವ್ರ ಪ್ರಕಾರ ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಮೌನ ಎಷ್ಟು ಚೆನ್ನಾಗಿ ಅವರು ಕಾರ್ಯ ಮಾಡಬೇಕು, ಮಾತಿಗಿಂತ ಹೆಚ್ಚು ಕೆಲಸ ಮಾಡಬೇಕು. ಇವತ್ತು ಕೆಲಸಕ್ಕಿಂತ ಹೆಚ್ಚು ಮಾತಾಗಿದೆ. ಎಂತೆಂಥ ಮಾತುಗಳಾಡ್ತಾ ಇದ್ದೀವಿ ನಾವು ಇವತ್ತು.
ಹಾಗಾಗಿ ಮನಮೋಹನ್ ಸಿಂಗ್ರವರು ಈ ದೇಶಕ್ಕೆ ಮಾದರಿ. ಸುಮ್ಮನೆ ಕೂತು ಮಾತಾಡುವಂಥ, ಅನಾವಶ್ಯಕವಾಗಿ ಜಗಳ ಹಚ್ಚುವಂಥ ರಾಜಕಾರಣಿಗಳು ನೋಡಿದಾಗ ಅವರು ನಡೆಸಿದಂಥ ಜೀವನ ನಿಜಕ್ಕೂ ಕೂಡ ಯಾವುದೇ ರಾಜಕಾರಣಿಗಳಿಗೆ ಭಾರತದಲ್ಲಿ ಒಂದು ಆದರ್ಶಪ್ರಾಯ. ಸರಿ, ಇನ್ನೊಮ್ಮೆ ಒಬಾಮಾ ಅವರು ಕೂಡ ತಮ್ಮ ಪುಸ್ತಕದಲ್ಲಿ ಬರೆದಿದ್ರು, ನನಗೂ ಕೂಡ ಸಹಾಯ ಮಾಡಿದರು, ಆರ್ಥಿಕವಾಗಿ ಅಮೇರಿಕಕ್ಕೂ ಕೂಡ ಯಾವ ರೀತಿಯಾಗಿ ಸದೃಢ ಆಗಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ಟಿದ್ರು ಅಂತ. ಮತ್ತು ನಾವಿಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ, ಅಣು ಒಪ್ಪಂದದ ವಿಚಾರದಲ್ಲಿ ಅಮೇರಿಕಾಗೆ ಬೆವರಿಳಿಸಿದ್ರು ಸಿಂಗ್ ಅವರು. ಸೊ ಆ ವಿಚಾರಗಳನ್ನೆಲ್ಲ ಈಗ ನಾವು ನೆನಪಿಸಿಕೊಳ್ಳೋದೆ, ಕೇವಲ ಭಾರತಕ್ಕೆ ಮಾತ್ರ ಅವರ ವರ್ಚಸ್ಸಾಗಿರ್ಬೋದು ಅಥವಾ ಅವರ ಶಕ್ತಿ ಸೀಮಿತವಾಗಿರಲಿಲ್ಲ, ಅಮೇರಿಕದವರು ಕೂಡ ಹಾಡಿ ಹೊಗಳ್ತಾರೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಿದ್ರು ಅಂತ. ಹೌದಮ್ಮ, ನಾವೆಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಬಾಮಾ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಹಾಲ್ನಲ್ಲಿ ಭಾಷಣ ಮಾಡಿದರು. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಬಹಳ ಗುಣಗಾನ ಮಾಡಿದ್ರು. ಆವತ್ತಿನ ದಿವಸಕ್ಕೆ ನಮ್ಮ ಕಲ್ಕತ್ತಾದ ಇವರು ರಾಷ್ಟ್ರಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಪ್ರಣಬ್ ಕುಮಾರ್ ಮುಖರ್ಜಿಯವರು ಪ್ರಧಾನಮಂತ್ರಿಯಾಗಿ ನಮ್ಮ ಮನಮೋಹನ್ ಸಿಂಗ್ರವರಿದ್ದರು. ಹಾಗೆ ಮನಮೋಹನ್ ಸಿಂಗ್ರವರ ಬಗ್ಗೆ ಆವತ್ತಿನ ದಿವಸ ಒಬಾಮಾ ಅವರು ನಿಜಕ್ಕೂ ನನ್ನ ಗುರು ಅಂತಲೇ ಅವರು ತೋರಿಸಿ, ನನ್ನ ಆರ್ಥಿಕ ಗುರು, ಭಾರತ ಆರ್ಥಿಕ ಗುರು ನಮ್ಮ ಮನಮೋಹನ್ ಸಿಂಗ್ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಓಕೆ, ಧನ್ಯವಾದ ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು.